ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಸೊ ನಾನೀಗ ಒಬ್ಬನೇ ಬೆಳಿಗ್ಗೆ ಎದ್ದು ವಾಕಿಂಗ್ ಅಂತೇಳಿ ಹೊರಡ್ತಾ ಇದ್ದೇನೆ. ಸೊ ಆ್ಯಕ್ಚುಲಿ ರಾತ್ರಿ ಸ್ವಲ್ಪ ಬೇಗ ಮಲಗಿದೆ, ಹಾಗಾಗಿ ನಿದ್ರೆ ಬರಲಿಲ್ಲ. ಬೆಳಿಗ್ಗೆ ಬೇಗ ಎಚ್ಚರಿಕೆ ಆಯಿತು. ಸೊ ಎಚ್ಚರಿಕೆ ಆದಾಗ ಹೀಗೆ ನಡ್ಕೊಂಡು ಹೋಗುವ ಅಂತ ಅನಿಸು ನಡ್ಕೊಂಡು ಬರ್ತಾ ಇದ್ದೇನೆ ಒಬ್ಬನೇ. ಸೊ ಇಲ್ಲಿ ಬರಬೇಕಾದ್ರೆ ನೋಡ್ತಾ ಇದ್ದೆ ತುಂಬ ಜನ ಏಜ್ ಆದವರೆಲ್ಲ ವಾಕಿಂಗ್ ಮಾಡ್ತಾಯಿದ್ರು. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ನೋಡಿ, ದಾರಿ ಎಲ್ಲ ಖಾಲಿ ಉಂಟು. ಅಂದ್ಕೊಳ್ತಿದ್ದೆ ವಾಕಿಂಗ್ ಮಾಡಬೇಕಂತ ಹೇಳಿ. ಸೊ ಹೇಳುವಾಗನೇ ಲೇಟ್ ಆಗ್ತಿತ್ತು. ಸೊ ಇವಾಗ ಅನಿಸ್ತಾ ಇದೆ ನಡ್ಕೊಂಡು ಬರಬೇಕಾದ್ರೆ ವಾಕಿಂಗ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ. ಅದು ಬೆಳಿಗ್ಗೆ ಮುಂಚೆ, ಯಾಕಂತ ಹೇಳಿದರೆ ಫುಲ್ಲು ಖಾಲಿ ಇರ್ತದೆ. ನಡ್ಕೊಂಡು ಹೋಗ್ತಾ ಇರ್ಬೋದು ಆರಾಮಾಗಿ. ನೋಡಿ, ಈ ರೀತಿ ವೈಬ್ಸ್ ನಾನು ಬೆಳಿಗ್ಗೆ ಬ್ಯಾಂಗ್ಳೂರಿಗೆ ಹೋಗಬೇಕಾದ್ರೆ ಬಸ್ಸಲ್ಲಿ ಕೂತಾಗ ನೋಡ್ತಾ ಇದ್ದೆ. ಅಂದರೆ ಬೆಳಿಗ್ಗೆ ಬೇಗ ಏಳುವುದಿಲ್ಲ ಅಂತಲ್ಲ ಹೇಳ್ತೇನೆ, ಆದರೆ ಎದ್ದು ವಾಕಿಂಗ್ ಎಲ್ಲ ಹೋಗೋದಂಥ ಸೀನಲ್ಲೇ ಇಲ್ಲ. ಸೊ ಹಾಗೆ ಈಗ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ದುರ್ಗಮ್ಮ ಬಸ್ ಪಾಸ್ ಆದಾಗ ಆಗ ಅನಿಸ್ತು ನನಗೆ ಬ್ಯಾಂಗ್ಳೂರಿಗೆ ಸ್ವಲ್ಪ ನೆನಪಾಯಿತು. ಹಾಗೆ ನೋಡಿ, ಎಲ್ಲಿದ್ದೇನೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿರ್ಬೋದು, SDM ಕಾಲೇಜ್ ಇಲ್ಲಿ ನಿಯರ್ ಎಲ್ಲಿದು ಕೆನರಾ ಕಾಲೇಜ್ ಇದೆ ಅಲ್ಲ, ಅಲ್ಲಿ ಹತ್ತಿರದಲ್ಲಿ. ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಮಂಗಳೂರಿಗೆ ಬಂದು ತುಂಬ ಟೈಮ್ ಆಯಿತು. ತುಂಬ ಅಂದರೆ ಆಯಿತು, ಒಂದು 4-5 ಇಯರ್ಸ್ ಆಯಿತು. 4-5 ಇಯರ್ಸಲ್ಲಿ ಇದು ವಾಕಿಂಗ್ ಅಂತ ಹೇಳಿ ಹೋಗುವಂಥದ್ದು 2ನೇ ಸಲ ಅಷ್ಟೇ. ಒಂದು ಸಲ ಅಮ್ಮನ ಜೊತೆ, ಇದೆ ಈಗ ಸೆಕೆಂಡ್ ಟೈಮ್. ಬಟ್ ಅಂದ್ಕೊಳ್ತೇನೆ ಎಂತ ಮಾಡೋದು, ಎಲ್ಲರೂ ಹಾಗೆ ಅಲ್ಲ. ಬಟ್ ಕರೆಕ್ಟ್ ಟೈಮ್ ಬಂದಾಗ ಅದರಷ್ಟಕ್ಕೆ ಎಲ್ಲ ಆಗುತ್ತೆ ಅಲ್ವಾ, ಏನಂತೀರಾ? ಮೇನ್ ರೋಡಲ್ಲಿ ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಒಳಗಡೆ ದಾರಿಯಲ್ಲಿ ಹೋಗ್ಬೋದು, ಹೋದರೆ ಅಲ್ಲಿ ಕೆಲವು ಕಡೆ ಎಲ್ಲ ನಾಯಿಗಳೆಲ್ಲ ಜಾಸ್ತಿ ಇರ್ತದೆ ಹಾಗೆ. ಸೊ ಒಬ್ಬನೇ ಹೋಗೋದ್ರಿಂದ ಮೇನ್ ರೋಡಲ್ಲಿ ಹೋದರೆ ಸ್ವಲ್ಪ ಸೇಫ್ ಅಲ್ಲ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೇನೆ ಈ ಕಡೆಯಿಂದನೇ. ಅಂದರೆ ಮತ್ತೆಂಥ ಪ್ರಾಬ್ಲಮ್ ಅಲ್ಲ, ಒಂದು 3-4 ನಾಯಿಗಳಿದ್ದಾಗ ಸ್ವಲ್ಪ ಡೇಂಜರ್ ಅಷ್ಟೇ. ನಾನು ಸಣ್ಣವನಿರಬೇಕಾದ್ರೆ, ಅಂದರೆ ಪ್ರೈಮರಿ ತನಕ ನಾವು ಸೋಮೇಶ್ವರ ಆಚೆ, ಆವಾಗೆಲ್ಲ ಬಸ್ಸೆಲ್ಲ ಇರಲಿಲ್ಲ, ಕಡಿಮೆ. ನಮಗೇನಾದರೂ ಬಸ್ ಇಲ್ಲ ಅಂತ ಹೇಳಿದರೆ ನಾವು ಶಾಲೆಗೆ ಹೋಗಬೇಕಾದ್ರೆ ನಡ್ಕೊಂಡೇ ಹೋಗೋದು, ಆಯಿತಾ. ಸೊ ಕಾಯ್ತಾಯಿದ್ವಿ, ಕೆಲವು ಸಲ ಬಸ್ ಬರ್ತದ ಅಂತ. ಕೆಲವು ಸಲ ಬಸ್ ಬರದಿದ್ದಾಗ ಎಂತ ಮಾಡ್ತಾಯಿದ್ವಿ ಅಂದರೆ ಶಾಲೆ ಹೋಗಲೇಬೇಕು. ಹೋಗಲಿಲ್ಲ ಆದರೆ ಅಲ್ಲಿ ಮನೆಯಲ್ಲಿದ್ದರೆ ಅಜ್ಜ ಕೆಲಸ ಮಾಡಿಸ್ತಾರೆ, ಶಾಲೆಗೆ ಹೋಗದಿದ್ದರೆ ಅಲ್ಲಿ ವಯರಲ್ಲಿ ಹೊಡಿತಾರೆ ಹಾಗೆ. ಸೊ ನಡ್ಕೊಂಡು ಹೋಗ್ತಾಯಿದ್ದೆ, ನಡೀಲಿಲ್ಲ ಅಂತಲ್ಲ, ನಡಿಲಿಕ್ಕೆ ತುಂಬ ನಡೀತಿದ್ವಿ. ಆದರೆ ಈ ಥರ ಅರ್ಲಿ ಮಾರ್ನಿಂಗ್ ಎದ್ದು ಹೋಗೋದೆಲ್ಲ ಸ್ವಲ್ಪ ಕಡಿಮೆ ಅಷ್ಟೇ ಹಾಗೆ. ನಮ್ಮ ಮಗಳು ಕೂಡ ನಡ್ಕೊಂಡು ಹೋಗ್ತಿದ್ದೆ, ಸಣ್ಣ ಮಗು ಕೂಡ. ವೆರಿ ಗುಡ್. ವಾಕ್ ಇವಾಗ ಮಾಡೋದಿಲ್ಲ ಜಾಸ್ತಿ, ಯಾಕಂತ ಹೇಳಿದರೆ ನಾನು ಸ್ವಲ್ಪ ಸಪೂರ ಇದ್ದೇನೆ. ಅಂದರೆ ವಾಕ್ ಮಾಡ್ತೇನೆ ಆ ಕಡೆ ಈ ಕಡೆ ಎಲ್ಲ, ಅಂದರೆ ವಾಕಿಂಗ್ ಅಂತಲೇ ಹೋಗಿ ಎಲ್ಲ ಮಾಡೋದಿಲ್ಲ. ಎಲ್ಲಾದರೂ ಸಪೂರ ಆದರೆ ಇನ್ನೂ ಸಹ ಅಂತ. ಬಸ್ ಕುಂದಾಪುರ, ಈ ಬಸ್ಗಳನ್ನೆಲ್ಲ ನೋಡುವಾಗ ಗಮ್ಮತ್ತಾಗುವಂತ ಅಂತ ಹೇಳಿದರೆ ಇರಬೇಕಾದ್ರೆ ಹೇಳ್ತಿತ್ತು, ಬಸ್ಸುಗಳದ್ದು ಯಾರು ಜಾಸ್ತಿ ಹೆಸರು ಹೇಳ್ತಾರೆ ಅವ್ರಿಗೆ ಬಸ್ಸಿದ ಬಗ್ಗೆ ಎಲ್ಲ ಗೊತ್ತು ಅಂತ. ಮತ್ತು ಯಾರ್ದಾದ್ರೂ ಹೆಸರದ್ದು ಬಸ್ ಸಿಕ್ಕಿದರೆ ಅದೆಲ್ಲ ಅವ್ರದ್ದೇ ಬಸ್ ಅಂತ ಹೇಳೋದು. ಸೊ ನನ್ನ ಹೆಸರದ್ದು ಜನ ಸಹ ಸಿಗ್ತಾ ಇರಲಿಲ್ಲ, ಬಸ್ಸಲ್ಲಿ ಸಿಗ್ತದೆ. ಮತ್ತು ಅಂದರೆ ತುಂಬ ರ್ಯಾರ್, ಪ್ರಹ್ಲಾದ್ ಅನ್ನೋ ಥರ ಹೆಸರು ತುಂಬ ರ್ಯಾರ್ ಇಡುವಂಥದ್ದು. ಹಾಗೆ ನಾನು ಯಶವಂತ ಒಂದು 2-3 ಜನದೇನೋ ಮಾತ್ರ ಕೇಳಿದ್ದು, ಬೇರೆ ಪರ್ಸನಿಗೆ ಪ್ರಹ್ಲಾದ್ ಅಂತ ಹೆಸರಿಟ್ಟದು. ಸೊ ಹಾಗಾಗಿ ಹೆಚ್ಚಿನವರು ಹೇಳ್ತಿದ್ರು ನನಗೆ ಬಸ್ಸಿನ ಬಗ್ಗೆ ಎಂತ ಸಹ ಗೊತ್ತಿಲ್ಲ ಅಂತ. ಇಲ್ಲ ಇದ್ರೂ ಸಹ ಎಂತ ಕರೆಕ್ಟಾಗಿ ಅಂತ ಗೊತ್ತಿಲ್ಲ, ಆದರೂ ಸಹ ಹಾಗೆ ಬೆಳಕಾಗಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, PGಲಿದ್ದೆ ಫಸ್ಟಿಗೆ. ಈಗ ಈ PGಯಿಂದ ಕಡೆ ನಾವು ಅಲ್ಲಿ ಶಿಫ್ಟ್ ಆದದ್ದು, ಅಂದರೆ ನಾವಲ್ಲಿ ಎಲ್ಲ ಉರ್ವದಲ್ಲಿ. ಸೊ ಅಲ್ಲಿಗೆ ಶಿಫ್ಟ್ ಆಯಿತು. ಹಾಗೆ ಈಗ ಅಗೇನ್ ಬ್ಯಾಕ್ ಟು PG.
ಬಟ್ ಇದಲ್ಲ, ಬೇರೆ ಪೇಜಲ್ಲಿದ್ದೇನೆ. ಸೊ ಹಾಗೆ ಅಣ್ಣನವರು ಅಲ್ಲಿಗೆ ಸೌದಿಗೆ ಮೂವ್ ಆದ ಕಾರಣ ನಾನು ಪಿ ಜಿಗೆ ಮೂವ್ ಆಗಬೇಕಾಗಿದೆ. ಯಾಕಂತ ಹೇಳಿದರೆ ಒಬ್ಬನೇ ಅಲ್ಲ. ಸೊ ಒಬ್ಬನೇ ಇದ್ದಾಗ ಅಷ್ಟು ದೊಡ್ಡ ಮನೇಲಿ ಇರಲಿಕ್ಕೆ ಸಹ ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗುತ್ತೆ ಅದಕ್ಕೆ. ಸೊ ಹಾಗೆ ನನಗೆ ಆ್ಯಕ್ಚುಲಿ ಈ ದಾರಿ ತುಂಬ ಇಷ್ಟ ಆಗೋದಾಯ್ತು. ಯಾಕಂತ ಹೇಳಿದರೆ ಆ ಕಡೆ ಈ ಕಡೆ ಫುಲ್ಲು ಮರ ಆಯಿತಾ. ಇವನ್ ನಾನು ಮನೆಗೆ ಹೋಗಬೇಕಾದ್ರೆ ಮೊದಲು ಇದೇ ದಾರಿಲಿ ಹೋಗ್ತಿದ್ದೆ. ಯಾಕಂತ ಹೇಳಿದರೆ ತುಂಬ ನೆರಳಿದೆ. ನೀವು ಒಂದು ಮಧ್ಯಾಹ್ನ ಬಿಸಿಲೊತ್ತಿಗೆ ಬಂದರೆ ಸಹ ಇಲ್ಲಿ ಫುಲ್ಲು ನೆರಳು ಇರ್ತದೆ. ದಾರಿಲಿ ಎಲ್ಲಿ ಅಂತ ಹೇಳಿದರೆ ಇದು ನಿಯರ್ ಮಣ್ಣಗುಡ್ಡ ಹತ್ರ. ವಿಷಯ ಅಂತಂದರೆ ಇಲ್ಲಿ ಮ್ಯಾಂಗ್ಳೂರಲ್ಲಿ ಪ್ರತಿ ವರ್ಷ ಒಂದು ಫುಡ್ ಫೆಸ್ಟ್ ಥರ ಮಾಡ್ತಾರೆ ಇಲ್ಲಿ. ಸೊ ಫುಲ್ಲು ಈ ಸ್ಟ್ರೀಟಲ್ಲೆಲ್ಲ ಫುಲ್ಲು ಎಂತ ಹೇಳಿದರೆ ಫುಲ್ ಅಂಗಡಿಗಳಿರ್ತದೆ, ಜನ ಸಹ ಅಷ್ಟೇ ಫುಲ್ ಪ್ಯಾಕ್. ಹಾಗೆ ಮತ್ತು ನಾನು ನೋಡಿದ್ದು ಯಾವಾಗ ಇಲ್ಲೆಲ್ಲ ಫುಲ್ ಇರ್ತಾರೆ ಅಂತ ಹೇಳಿದರೆ ಇನ್ನೊಂದು ದಸರಾ ಟೈಮಲ್ಲಿ. ಸೊ ದಸರಾ ಟೈಮಲ್ಲಿ ಈ ಕಡೆ ಎಲ್ಲ ಫುಲ್ ಬ್ಲಾಕ್ ಮಾಡಿರ್ತಾರೆ. ಅಂದರೆ ಜನ ಎಲ್ಲ ಆಚೆ ಹೋಗಲಿಕ್ಕೆ, ವೆಹಿಕಲ್ ಎಲ್ಲ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾಕಂತ ಹೇಳಿದರೆ ಫ್ರಮ್ ಕುದ್ರೋಳಿಯಿಂದ ಟಿಲ್ ಎಲ್ಲಿ ಲೇಡಿ ಇಲ್ಲಿ ಉರ್ವದವರೆಗೂ ಫುಲ್ಲು ಬ್ಲಾಕ್ ಇರ್ತದೆ ಹಾಗೆ. ಸೊ ಆ 2 ದಿನಗಳನ್ನು ಬಿಟ್ಟರೆ ಇಲ್ಲಿ ಯಾವಾಗಲೂ ಖಾಲಿ. ಇದೇ ನೋಡಿ ಕೆನರಾ ಹೈಸ್ಕೂಲ್ ಹತ್ರ ಈಚೆ ಎಲ್ಲ ಆಡ್ತಾಯಿದ್ದಾರೆ, ವಾಲಿಬಾಲ್ ಎಲ್ಲ ಆಡ್ತಾಯಿದ್ದಾರೆ. ಡಾನ್ಸ್ ಆಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ನಮ್ಮ ಇಲ್ಲಿಯವರಲ್ಲ ಆಯಿತಾ, ಮೋಸ್ಟ್ಲಿ ಇವರು ಗುಜರಾತ್ ಆ ಸೈಡ್ ಅವರು. ಇವರು ವಾಲಿಬಾಲ್ ಆಡುವ ಫುಲ್ ಡೈರೆಕ್ಟ್ ಪಾಸೇ ಆಯಿತಾ. ಸ್ವಲ್ಪ ನೋಡ್ಲಿಕ್ಕೆ ಬೋರ್ ಆಗ್ತದೆ, ಬಟ್ ಅವರಿಗೆ ಇದು ಒಳ್ಳೆ ಆಗ್ತದೆ. ಸೊ ನಿಮಗೆ ಇದು ವಾಲಿಬಾಲ್ ಹೇಗೆ ಅನ್ಸಂತ ಹೇಳಿ, ನನಗೆ ಸ್ವಲ್ಪ ಬೋರ್ ಆಗ್ತದೆ. ಬೆಳಿಗ್ಗೆ ಇಲ್ಲಿ ಹೂವನ್ನೆಲ್ಲ ಮಾರ್ತಾ ಇದ್ದಾರೆ. ಮನೆಯಲ್ಲಿ ಇರಬೇಕಾದ್ರೆ ನಾನು ಬಂದು ಇಲ್ಲಿ ಬಂದು ಹೂವು ತೊಗೊಂಡು ಹೋಗ್ತಾ ಇದ್ದೆ. ಬಟ್ ಈಗ ಪೀಜಲ್ಲಿರೋದು ಹಾಗೆ ಪೂಜೆ ಮಾಡೋದಿಲ್ಲ ಅಂತಲ್ಲ, ಸೇರಿ ಜಸ್ಟ್ ಕೈ ಮುಗಿತೇನೆ ಹಾಗೆ. ಎಲ್ಲಿಂದ ಬಂದದ್ದು ಗೊತ್ತಾ, ಈಗ ನಾನೀಗ ಕೊಡಿಯಾಲ್ ಬೈಲಿಂದ ಇವಾಗ ಇಲ್ಲಿಗೆ ಮಂಗಳ ಸ್ಟೇಡಿಯಂ ಹತ್ರ ಬಂದೆ. ಸ್ಟೇಡಿಯಂಗೆ ಹೋಗುವ ಒಳಗೆ ಹೇಗೆ ಇದೆ ಬೆಳಿಗ್ಗೆ ಮುಂಚೆ ಇಷ್ಟು ಜನ ಬರ್ತಾರೆ, ಫುಲ್ ವಾಕಿಂಗ್ ಜಾಗಿಂಗ್. ಮಕ್ಕಳು ನೋಡಿ, ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಸಮ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ ಹಾಗೆ. ನಾನೀಗ ಹೊರಟೆ. ಇವಾಗ ನಾನು ಆಚೆ ಹೋಗಲಿಲ್ಲ, ಸಾಕಾಯಿತು. ಸೊ ಈಗ ವಾಪಸ್ ಹೋಗ್ತಿದ್ದೇನೆ. ಇಲ್ಲಿಂದ ನಾನು ಅಲ್ಲಿವರೆಗೂ ಹೋಗ್ಬೇಕು ನಡ್ಕೊಂಡೆ ಹಾಗೆ. ಹೋಗುವ ನೋಡಿ ಇಲ್ಲಿ ಅದು ವ್ಯೂ. ಈಗ ಆಗ ಕತ್ತಲಿತ್ತು, ಸರಿ ಕಾಣಲಿಲ್ಲ. ಸೊ ಇಲ್ಲಿ ಫುಲ್ ಮರ ಆಚೆ ಈಚೆ. ಸೊ ಈ ಥರ ಚೆನ್ನಾಗಿರೋ ವೈಬ್ ಸಿಗಬೇಕಾದ್ರೆ ಬೆಳಿಗ್ಗೆ ಮುಂಚೆ ಬೇಗ ಬರಬೇಕು, ಅಷ್ಟೊತ್ತಿಗೆ ಒಳ್ಳೆ ಕಾಣ್ತದೆ ಹಾಗೆ. ಆ್ಯಕ್ಚುಲಿ ಇದೇ ದಾರಿಲಿ ಹೋಗೋದು ಯಾವಾಗಲೂ. ಆದರೆ ಡ್ಯೂಟಿ ಹೋಗೋ ರಶಲ್ಲಿ ಇದೆಲ್ಲ ಫೀಲ್ ಮಾಡಿ ಹೋಗೋದಿಲ್ಲ. ಈಗ ಒಬ್ಬರೇ ನಡ್ಕೊಂಡು ಹೋಗುವಾಗ ಎಲ್ಲ ಫೀಲ್ ಮಾಡ್ತೇವೆ. ಇದು ಆಲದ ಮರ ನೋಡಿ, ಇದೊಂದು ಕಡೆ ಒಂದು 3-4 ಆಲದ ಮರ ಇದೆ. ನಾನೀಗ ಬಂದೆ ಇಲ್ಲಿಗೆ, ಹೋಟೆಲ್ ಮರದಡಿ ಈಗ ಹೊರಟದ್ದು. ಈಗ ಸೀದೆ ಈಗ ಕುದ್ರೋಳಿ ಆಚೆಯಿಂದಾಗಿ ಹೋಗುವ ಅಂತ. ಇಲ್ಲೊಂದು ಜಿಮ್ ಕಾಣ್ತಾ ಉಂಟಲ್ಲ, ಆ್ಯಕ್ಚುಲಿ ಮಂಗಳೂರಿಗೆ ಬಂದಾಗ ಫುಲ್ಲು ಹುಮ್ಮಸ್ಸಿತ್ತು ಜಿಮ್ಮಿಗೆ ಹೋಗಬೇಕು ಹಾಗೆ ಹೇಗೆ ಅಂತ ಹೇಳಿ. ಕರೆಕ್ಟ್ 1 ತಿಂಗಳು ಮಾಡಿದ್ದೇನೆ, ಮತ್ತೆ ಸುದ್ದಿ ಇಲ್ಲ. ಅದು ಒಂದು ಸಲ ಬಿಟ್ಟರೆ ಮತ್ತೆ 2 ವರ್ಷ ಆದರೂ ಸಹ ಅದಕ್ಕೆ ಹೋಗಬೇಕಂತ ಅನಿಸಲೇ ಇಲ್ಲ. ಕಡೆ ಇನ್ನೊಂದು ಕಡೆ ಹೋದೆ, ಅಲ್ಲಿ ಸಹ ಅಷ್ಟೇ 1-2-3 ತಿಂಗಳು ಮಾಡಿದೆ. ಹಿಂದೆ ಸಹ ಗೇನ್ ಕಾಣಲಿಲ್ಲ, ಮತ್ತೆ ಕಡೆಗೆ ಅದು ಸಹ ಬಿಟ್ಟೆ. ಸೊ ಕಡೆಗೆ ಗೊತ್ತಾಯಿತು, ಅಷ್ಟೇ ಜಿಮ್ ಮಾಡು, ನೀನಿರೋದು ಹೀಗೆ ಅಂತ.
ಹಾಗೆ ಅಂತ ಇಲ್ಲ. ಸೊ ಆಗ್ತದೆ, ಆಗೋದಿಲ್ಲ ಅಂತ ಇಲ್ಲ. ಮತ್ತು ಚಾಯ್ ಅಂತ ಇದೆ, ನಾನು ಟೀ ಎಲ್ಲ ಕುಡಿಯೋದಿಲ್ಲ ಈಗ, ತುಂಬ ಟೈಮ್ ಆಯಿತು. ಸೊ ಒಂದು ನೋಡುವ, ಕುಡಿಯುವ, ಒಳ್ಳೆ ಆಗ್ತದೆ ಇಲ್ಲೇ ಬರೋದಲ್ಲ ಅದು ಮಾತ್ರ. ಸೊ ನೋಡುವ. ಲಾಸ್ಟ್ ಟೈಮ್ ನಾನು ಮತ್ತೆ ಅಣ್ಣ ಕುಡಿಬೇಕಂತ ಅಂದ್ಕೊಂಡು ಹೋದ್ವಿ, ಮತ್ತೆ ಕಡೆ ಬೊಂಡ ಕುಡ್ದು ಆಚೆ ಹೋದ್ವಿ. ಸೊ ಗೊತ್ತಿಲ್ಲ ಈಗ ಓಪನ್ ಇದೆ ಇಲ್ವಾ ಅಂತ. ಐ ಥಿಂಕ್ ಇಲ್ಲ, ಇದೆ. ಈಗ ಕುದ್ರೋಳಿ ಹತ್ರ ಬಂದೆ. ಸೊ ಈಗ ಲೆಕ್ಕ ತಿರುಗಬೇಕು ನನಗೆ. ಗೋಕರ್ಣ ಮಾರುಕಟ್ಟೆ ಹತ್ತಿರ. ಎಂತ ಮಾರುಕಟ್ಟೆ ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ಒಂದ್ಸಲ ಹೋಗಿ ನೋಡ್ಬೇಕೆಂತ ಇದೆ ಅಂತ. ಇಲ್ಲಿಂದ ಒಳಗೆ ಹೋಗ್ತೇನೆ. ತುಂಬ ದೂರ ನಡೆದೇ ಇವತ್ತು. ನಡೆಯೋದಿಲ್ಲ, ಯಾಕಂತ ಹೇಳಿದ್ರೆ ಸ್ವಲ್ಪ ಕಾಲು ನೋವು ಬರ್ತದೆ, ಅದಕ್ಕೋಸ್ಕರ. ಅಂದರೆ ನಾನು ಒಂದು ಕಿತಾಪತಿ ಮಾಡಿ ಬಿದ್ದದ್ದು ಮರದಿಂದ, ಹಾಗೆ ಹೇಳುವುದು ಎಂತ ಅಂತ ಹೇಳಿದರೆ ಎಂತ ಸಹ ಇಲ್ಲ. ಕಷ್ಟ ಅಲ್ಲ ಇಲ್ಲಿ ಹತ್ತಿರದಲ್ಲಿ ಮನೆಯಿಂದವರಿಗೆಲ್ಲ ಯಾವಾಗ ನೋಡಿದರೂ ಸ್ಮೆಲ್ಲೆಲ್ಲ ಬರ್ತಾ ಇರ್ತದೆ. ಮತ್ತು ಇದೊಂದು ಪ್ರಾಬ್ಲಮ್ ಉಂಟು, ಮಳೆಗಾಲದಲ್ಲಿ ಫುಲ್ ಆಗ್ತದೆ ಇಲ್ಲಿ ನೀರು, ಈಚೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅದೆಂತ ಅಂತ ಹೇಳಿದರೆ ಫಸ್ಟ್ ಮಳೆ ಬರುವಾಗ ಮಾತ್ರ ಹಾಗೆ. ಈಚೆಯಿಂದ ಬೈಕಲ್ಲಿ ಬರಬೇಕಂತ ಹೇಳಿ ಬರುವಾಗ ಉಂಟಲ್ಲ, ಫುಲ್ ಇರ್ತಿತ್ತು, ಬ್ಲಾಕ್ ಆಗಿತ್ತು. ಸೊ ಹಾಗಾಗಿ ಗೊತ್ತು. ನಾನೀಗ ಇಲ್ಲಿ ಡೋಂಗರಿಗೆರೆ ವೆಂಕಟರಮಣ ದೇವಸ್ಥಾನ ಹತ್ತಿರ ಬಂದೆ. ಬಟ್ ನಾನು ಆ ಕಡೆಯಿಂದ ಹೋಗೋದಿಲ್ಲ, ಇಲ್ಲಿ ಒಳಗಡೆ ಒಂದು ದಾರಿ ಉಂಟು. ಸೊ ಅಲ್ಲಿಂದ ಹೋಗ್ತೇನೆ. ಇದು ಭಗವತಿ ದೇವಸ್ಥಾನ, ಅಲ್ಲಿಯಾಗಿ ಹೋಗ್ಬೋದು. ಹಾಗೆ ತುಂಬ ನಡೆದೆ ರೀ ಇವತ್ತು. ಗೊತ್ತಿಲ್ಲ ಹೇಗೆ ಸಂಜೆ ಕಾಲೆಲ್ಲ ಪೇಯ್ನ್ ಬರ್ತದೆ ಅಂತಂತೂ ಗೊತ್ತಿಲ್ಲ, ನೋಡಬೇಕೀಗ. ಈ ದಾರಿ ಕೂಡ ಚೆಂದ ಉಂಟಾಯ್ತಾ, ನಮ್ಮ ಹಳ್ಳಿ ವೈಬ್ಸ್ ಬರ್ತದೆ ನೋಡಿ. ಕಿರಿದಾದ ದಾರಿ, ಹಳೆ ಮನೆ. ಇದು ವಾಕಿಂಗ್ ಮಾಡಿದ ಮಾತ್ರ ತುಂಬ ಖುಷಿ ಉಂಟು, ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾಯಿದೆ. ಕಾಲು ಸ್ವಲ್ಪ ಪೇಯ್ನ್ ಬರ್ತಾಯಿದೆ, ಸುಳ್ಳು ಹೇಳಬಾರ್ದು. ಯಾಕಂತ ಹೇಳಿದರೆ ಸ್ವಲ್ಪ ಒಂದು ಪೇಯ್ನ್ ಉಂಟದು ರೈಟ್ ಲೆಗ್. ಹಾಗೆ ನೋಡುವ ಎಂತ ಆಗ್ತದೆ ಅಂತ ಹೇಳಿ. ಬಟ್ ನಾಳೆ ವಾಕಿಂಗಿಗೆ ಹೋಗ್ತೇನೆ ಎಲ್ಲ ಗೊತ್ತಿಲ್ಲ, ಬಟ್ ಇವತ್ತು ಹೋಗಿದ್ದೇನೆ, ತುಂಬ ಖುಷಿ ಉಂಟು. ನಾನೀಗ ಕುದ್ರೋಳಿ ಶ್ರೀ ಭಗವತಿ ಕ್ಷೇತ್ರ ಕುಡಿಯಾಲ್ ಬೈಲ್ ಹತ್ರ ಇದ್ದೇನೆ. ಸೊ ನನಗೆ ಇಲ್ಲಿಂದ ಹತ್ತಿರ ಆಗ್ತದೆ ಬೀಚಿಗೆ ಹೋಗೋದಾದರೆ. ಒಬ್ಬರೇ ಆ್ಯಕ್ಚುಲಿ ವಾಕಿಂಗ್ಗೆ ಎಲ್ಲ ಹೋಗಬೇಕಾದ್ರೆ ಒಂದು 2-3 ಜನ ಫ್ರೆಂಡ್ಸ್ ಎಲ್ಲ ಇದ್ದರೆ ಒಳ್ಳೆ ಆಗ್ತದೆ. ಯಾಕಂತ ಹೇಳಿದ್ರೆ ಮಾತಾಡ್ತಾ ಹೋಗ್ಬೋದು. ಬಟ್ ಒಬ್ಬರೇ ಅಂತ ಹೇಳಿದರೆ ನಾನೇ ಏನಾದರೂ ಥಿಂಕ್ ಮಾಡಿ ಮಾತಾಡಬೇಕಷ್ಟೇ, ಹಾಗೆ. ಸೊ ಫ್ರೆಂಡ್ಸ್ ಎಲ್ಲ ಹೋಗ್ಬೋದಾದರೆ ಆವಾಗ ಫುಲ್ ಕಾಮಿಡಿ ಮಾಡ್ಕೊಂಡು ಹೋಗ್ಬೋದು. ಅವ್ರು ಏನಾದರೂ ಹೇಳಿದ್ರೆ ಅವ್ರ ಕಾಲು ಎಳಿತಾ ಹಾಗೆ. ನೋಡು ಮುಂದೆ ದಾರಿ ನೋಡಿ, ಚೆಂದ ಉಂಟು. ಇದು ಮರ ನೋಡಿ, ನನಗೆ ಇದು ದಾರಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೈಡಿಗೆ ಫುಲ್ಲು ದಂಡೆ, ರೈಟ್ ಸೈಡ್ ಆಚೆ. ಈ ನಾನೀಗ ಬಂದಿದ್ದೇನೆ ಭಗವತಿ ದೇವಸ್ಥಾನದ ದ್ವಾರದ ಹತ್ತಿರ. ಸೊ ಇದು ಭಗವತಿ ದೇವಸ್ಥಾನ. ಒಂದ್ಸಲ ಹೋಗ್ತೇನೆ, ಕರ್ಕೊಂಡು ಹೋಗ್ತೇನೆ. ಇಲ್ಲೊಂದು ದಾರಿ, ಇದು ಸಣ್ಣದಾದ ದಾರಿ, ಕಾಲು ದಾರಿ. ಇಲ್ಲಿ ವೆಹಿಕಲ್ ಎಲ್ಲ ಹೋಗೋದಿಲ್ಲ, ಇಲ್ಲಿಂದ ಇಲ್ಲಿಗೆ ಬರುವುದಿಲ್ಲ. ಬಟ್ ಆಚೆ ಅಲ್ಲಿ ಪಾರ್ಕ್ ಮಾಡಿಟ್ರೆ ಆಚೆಯಿಂದ ಹೋಗ್ಬೋದು. ಹಾಗೆ ಚೆಂದ ಉಂಟಲ್ಲ, ಚೆಂದ ಉಂಟು. ಹಾಗೆ ನೋಡಿ. ಮತ್ತು ಗೈಸ್ ಎಲ್ಲ ಹೇಗಿದ್ದೀರಾ? ನೋಡ್ತಾ ಇರಿ ನನ್ನ ವೀಡಿಯೋಸನ್ನು, ಸಪೋರ್ಟ್ ಮಾಡಿ. ನಾನು ಇಷ್ಟು ಟೈಮ್ ಹೇಳಲಿಲ್ಲ ಶೇರ್, ಸಬ್ಸ್ಕ್ರೈಬ್, ಲೈಕ್ ಅಂತ. ಸೊ ಇವಾಗಿಂದ ಹೇಳ್ತೇನೆ. ಸೊ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸೊ ನನ್ನದು ರೂಮ್ ಬಂತು. ಬಾಯ್ ಗಾಯ್ಸ್.